ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರ ಗಣಿಗಾರಿಕೆ ಇಲಾಖೆಯ ಸಚಿವರು, ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಮಲ್ಲಿಕಾರ್ಜುನ ಅವರ, ಬೆಂಗಳೂರಿನ ಶಾಸಕರಾದಂಥ ದೇವೇಂದ್ರಪ್ಪ ಅವರ, ಮಾಜಿ ಶಾಸಕರಾದಂಥ ಶಂಕರ್ ಅವರ, ಮಾಜಿ ಶಾಸಕರಾದಂಥ ರಾಮಪ್ಪ ಅವರ, ಮಾಜಿ ನಮ್ಮ ಹರಿಹರದ ಅಭ್ಯರ್ಥಿಯಾಗಿದ್ದಂಥ ಶ್ರೀನಿವಾಸ್ ಅವರ, ಚೆನ್ನೈಯವರ ಮಗ ಶಿವಕುಮಾರ್ ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರ, ಸೈಫುದ್ದೀನ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು, ನಿಮಗೆಲ್ಲ ಗೊತ್ತಿನ ರೀತಿಯಲ್ಲಿ ಮೇ 7ನೇ ತಾರೀಕು ದಾವಣಗೆರೆ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರು ಸ್ಪರ್ಧೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ ಗಾಯತ್ರಿ ಸಿದ್ದೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳು ಅದು ಬಿಜೆಪಿ ನೇತೃತ್ವದಲ್ಲಿ ಆ ಅಲಯನ್ಸ್ ಆಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಅಲಯನ್ಸ್ ಆಗಿದೆ. ಅದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಒರಿಸ್ಸಾದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಬೇರೆ ಬೇರೆ ಲೋಕಲ್ ಪಾರ್ಟಿಗಳು ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ. ಇವತ್ತು ದೇಶದಲ್ಲಿ ಎನ್ಡಿಎ ನೇತೃತ್ವದ ಬಿಜೆಪಿ ಬರಬೇಕು ಅಧಿಕಾರಕ್ಕೆ ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬರಬೇಕು ಅಧಿಕಾರಕ್ಕೆ, ಇದು ಚರ್ಚೆ ಆಗಬೇಕು.
ನಿಮಗೆಲ್ಲ ಗೊತ್ತಿದೆ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ ಅವರ ಅಭಿವೃದ್ಧಿಗಾಗಿ ಏನು ಮಾಡಿಲ್ಲ. ಏನು ಮಾಡಲಿಲ್ಲ. 10 ವರ್ಷಗಳ ಕಾಲ ಈ ದೇಶದ ಜನರಿಗೆ ಸುಳ್ಳು ಹೇಳಿ ಅದನ್ನೇ ಮಾರುಕಟ್ಟೆ ಮಾಡಿ ಜನರನ್ನ ದಾರಿ ತಪ್ಪಿಸಿ, ಅದ್ರ ಜೊತೆಗೆ ಭಾವನಾತ್ಮಕವಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಹಿಂದುತ್ವದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 10 ವರ್ಷಗಳಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಿ ಜನರ ಮನಸ್ಸುಗಳನ್ನ ಕೆಡಿಸಿದ್ದಾರೆ. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು, ಜೈನರು ತಿಳಿ ಸಮಾಜವನ್ನು ಒಡೆದಿದ್ದಾರೆ. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಮಣಿಪುರದಿಂದ ಮುಂಬೈವರೆಗೆ ಪಾದಯಾತ್ರೆಯನ್ನು ಮಾಡಿದರು. ತಿಂಗಳುಗಟ್ಟಲೆ ಪಾದಯಾತ್ರೆಯನ್ನು ಮಾಡಿದರು. ಬಹುಶಃ ದೇಶದ ಯಾವ ರಾಜಕಾರಣಿಗಳು ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಪಾದಯಾತ್ರೆಯನ್ನು ಮಾಡಿಲ್ಲ. ಯಾರಾದ್ರೂ ಮಾಡಿದಾರ? ಚಂದ್ರಶೇಖರ್ ಅಂತ ಹಿಂದೆ ಜನತಾ ಪಾರ್ಟಿ ಅಧ್ಯಕ್ಷರಿದ್ರು, ಅವರು ಸ್ವಲ್ಪ ಮಾಡಿದ್ರು. ಅವ್ರು ಬಿಟ್ಟರೆ ಮಹಾತ್ಮ ಗಾಂಧೀಜಿ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು. ಅದು ಬಿಟ್ಟ ಮೇಲೆ ನಾನು ಕೂಡ ಪಾದಯಾತ್ರೆಯನ್ನು ಮಾಡಿದೆ. ರೆಡ್ಡಿ ಬ್ರದರ್ಸ್ ನನಗೆ ಅಸೆಂಬ್ಲಿನಲ್ಲಿ ಗಣಿಗಾರಿಕೆ ಬಗ್ಗೆ ಮಾತಾಡಿದಾಗ, ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡಿದಾಗ ನನ್ನ ಮೇಲೆ ಜಗಳಕ್ಕೆ ಬಂದರು. ರೆಡ್ಡಿ, ರಾಮುಲು ಅವರೆಲ್ಲ, ಅವ್ರ ಅಣ್ಣ, ಅವರು ಯಾರು ಅಂತ ಅಣ್ಣ ಕರುಣಾಕರ ರೆಡ್ಡಿ, ಜನಾರ್ದನ ರೆಡ್ಡಿ, ರಾಮುಲುನ ಯಾರೋ ತಂಗಿ ಮಗನ, ಅತ್ತಿ ಮಗನ ಯಾರೋ ಒಬ್ಬ, ಅವರೆಲ್ಲ ನನಗೆ ನೀನು ಬಾ, ಬಂದ ಬಳ್ಳಾರಿ ಬಾ, ನೀನು ನೋಡ್ಕೊತೀವಿ ಅಂತ ಹೇಳಿದ್ರು. ನಾನು ಬೆಂಗಳೂರಿಂದ ಬಳ್ಳಾರಿಗೆ ಕಾಲ್ನಡಿಗೆಲ್ಲೇ ಬಂದಿರಿ, ನನಗೆ ಇರ್ತದೆ. ಅವರಿಗೆ ತೊಡೆ ತೆಗೆದಿದೆ, ನನ್ನ ಮೇಲೆ ಜಗಳಕ್ಕೆ ಬಂದಿದ್ರು. ಯಡಿಯೂರಪ್ಪ ಜಗಳಕ್ಕೆ ಬಂದಿದ್ರು. ಯಡಿಯೂರಪ್ಪ ಏನ್ ನನ್ನ ಮೇಲೆ ಒಡೆಯುವಂತರ ಮುನ್ನುಗ್ಗಿದ್ರು. ನಾನು ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ಏನಾದ್ರು ಒಂದು ಹೆಜ್ಜೆ ಕಾಲಿಟ್ರೆ ನಿನ್ ಕಾಲು ಮುರಿದಾಕ್ತೀನಿ, ಹುಷಾರು. ಸೊ ಅಲ್ಲಿಗೆ ನಾನು ಬಳ್ಳಾರಿಗೆ
ಬೆಂಗಳೂರಿಂದ ಪಾದಯಾತ್ರೆ ಮಾಡಲು ಅಂತ ತೀರ್ಮಾನ ಮಾಡಿದೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿನೇ ಒಂದು ದೇಶ ಮಾಡಿಬಿಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ. ಇದು ನಾನು ಹೇಳಿದ್ದಲ್ಲ, ಸಂತೋಷ್ ಹೆಗ್ಡೆ ಅಕ್ರಮ ಗಣಿಗಾರಿಕೆ ಮೇಲೆ ತನಿಖೆ ಮಾಡಿ ವರದಿ ಕೊಟ್ಟಿದ್ದಕ್ಕಂಥ ರಿಪೋರ್ಟ್ ಹೇಳಿದ್ದರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ. ಈ ಜನಾರ್ದನ್ ರೆಡ್ಡಿ ಸೂಕ್ತದ ಮುರಿಲೇಬೇಕು ಅಂತೇಳಿ ಪಾದಯಾತ್ರೆ ಹೊರಟು. ಆ ಪಾದಯಾತ್ರೆ ಆದ್ಮೇಲೆ ಜನಾರ್ದನ್ ರೆಡ್ಡಿ ಜೈಲಿಗೂ ಹೋದ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಹಿಡಿತದಿಂದ ಮುಕ್ತ ಆಯಿತು. ಹಾಗೆ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಒಡೆದೋಗಿರ್ತಕ್ಕಂಥ ಮನುಷ್ಯಗಳನ್ನ ಒಟ್ಟು ಮಾಡತಕ್ಕಂಥ, ದೇಶವನ್ನ ಐಕ್ಯತೆ ಮಾಡತಕ್ಕಂಥ ಪ್ರಯತ್ನವನ್ನ ಇಡೀ ದೇಶದಲ್ಲಿ ಮಾಡಿದರು ಅಲ್ವಾ? ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಬಡವರಿಗೆ ಏನಾದ್ರು ಮಾಡಿದನ? ಹಿಂದುಳಿದವರಿಗೆ ಏನಾದ್ರು ಮಾಡಿದನ? ಅಲ್ಪಸಂಖ್ಯಾತರಿಗೆ ಏನಾದ್ರು ಮಾಡಿದನ? ದಲಿತರಿಗೆ ಏನಾದ್ರು ಮಾಡಿದನ? ಯಾಕೆ ಬಿಜೆಪಿ ಓಟ್ ಹಾಕ್ಬೇಕು? ಸುಳ್ಳು ಹೇಳಿದ ಅಂತ ಹಾಕ್ಬೇಕಾ? ಸುಳ್ಳು ಹೇಳಿದ್ದಾರೆ ಅಂತ ಹಾಕ್ಬೇಕಾ? ನರೇಂದ್ರ ಮೋದಿ ಅವರು ಹೇಳಿದ್ರು, ದೇಶದಲ್ಲಿ ಕಪ್ಪಣ ಇದೆ, ಅದನ್ನು ತಗೊಬಂದು 100 ದಿನದಲ್ಲಿ ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿ. ನಿಮ್ಗೇನಾದ್ರು ಬಂತಾ? ಬರ್ಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ ಅಂತಂದ್ರು. ಗೊಬ್ಬರ, ರಾಗಿ, ಜೋಳ, ಭತ್ತ, ಗೋಧಿ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಬೆಲೆಗಳು ಇಳಿಸ್ತೀವಿ ಅಂತಂದ್ರು. ಇಳಿಸಿದ್ರ? ಹೆಚ್ಚಾಯ್ತು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು, ಮಾಡಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು, ಮಾಡಿದ್ರ? ಯಾವತ್ತಾರು ರೈತರ ಸಾಲ ಮನ್ನಾ ಮಾಡಿದ್ರ? ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರಿಗಿರ್ಬೋದು, ನೆಹರು ಇರೋದಿರ್ಬೋದು, ರಾಜೀವ್ ಗಾಂಧಿ ಅವರಿಗಿರ್ಬೋದು, ರೈತರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಸಹಾಯ ಮಾಡಿದೆ ಅಲ್ವಾ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಯಾರೇ ತಂದುಕೊಟ್ಟವರು? ಯಾವತ್ತಾರು ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೆ ಇವರು? ನರೇಂದ್ರ ಮೋದಿ ಹುಟ್ಟಿದರೆ ಸ್ವಾತಂತ್ರ್ಯ ಬಂದ ಮೇಲೆ, ನನಗಿಂತ ಚಿಕ್ಕವರು. ನರೇಂದ್ರ ಮೋದಿ ನನಗಿಂತ ಚಿಕ್ಕವರು. ನಾನು ಹುಟ್ಟಿದ್ದು 1947 ಆಗಸ್ಟ್ 3ನೇ ತಾರೀಕು. ಸ್ಕೂಲ್ ರೆಕಾರ್ಡ್ ಪ್ರಕಾರ 77 ವರ್ಷ ನಡೀತಾ ಇದೆ. ನರೇಂದ್ರ ಮೋದಿಗೆ 73 ವರ್ಷ ನಡೀತಾ ಇರ್ಬೋದು. ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಕಾಂಗ್ರೆಸ್ನವರು. ಬಿಜೆಪಿ ಹುಟ್ಟಿದ್ದೆ ಅಲ್ಲ, ಜನಸಂಘ ಹುಟ್ಟಿದ್ದೆ 1950ನೇ ಇಸ್ವಿ. ಸ್ವಾತಂತ್ರ್ಯ ಬಂದ ಆಮೇಲೆ 1980ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು. ಯಾರಾದರೂ ಕೂಡ ಒಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿರೋದಾಗಲಿ ಅಥವಾ ಪ್ರಾಣಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲಿ ಆಗಿದ್ದಾರ? ಬಿಜೆಪಿಗೆ ಯಾಕೆ ಓಟ್ ಹಾಕ್ತಿದ್ರು? ಆಯ್ತು, ಹೋಗ್ಲಿ. ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಯಾರು?
ಮಂಡಲ್ ಕಮಿಷನ್ ವರದಿ ಜಾರಿ ಮಾಡೋದಕ್ಕೆ ಯಾರು ವಿರೋಧ ಮಾಡಿದವರು? ಬಿಜೆಪಿ. ILL ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ಅರ್ಜುನ್ ಸಿಂಗ್ ಅವರು ವಿರೋಧ ಮಾಡಿದವರು ಯಾರು? 73-74ನೇ ತಿದ್ದುಪಡಿ ಮಾಡಿ ಜಿಲ್ಲಾ ಪಂಚಾಯತಿನಲ್ಲಿ, ಮಂಡಲ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಹೆಣ್ಣು ಮಕ್ಕಳಿಗೆ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟವರು ಯಾರು? 73-74ನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಿ ಮೀಸಲಾತಿಯನ್ನು ಕೊಟ್ಟವರು ಕಾಂಗ್ರೆಸ್ ಪಕ್ಷ, ರಾಜೀವ್ ಗಾಂಧಿ ಅವರು. ಇದನ್ನು ವಿರೋಧ ಮಾಡಿದವರು ಯಾರು ಗೊತ್ತಾ? ಬಿಜೆಪಿಯ ರಾಮಾ ಜೋಯಿಸರು. ಹೆಣ್ಮಕ್ಳಿಗೆ ಮೀಸಲಾತಿ ಕೊಡಬಾರ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಡಬಾರ್ದು, ದಲಿತರಿಗೆ ಮೀಸಲಾತಿ ಕೊಡಬಾರ್ದು ಅಂತೇಳಿ ಕೂತ್ಕೊಳ್ಳಿ, ಕೊಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ರಾಮಾ ಜೋಯಿಸ್. ಬಿಜೆಪಿ ಉಪಾಧ್ಯಕ್ಷರು, ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಆಮೇಲೆ ಅವರ ಅರ್ಜಿ ವಜಾ ಆಯಿತು. ಅಂದಿನಿಂದ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ದಲಿತರಿಗೆ ಮೀಸಲಾತಿ ಕೊಡ್ತಕ್ಕಂಥ ಆದೇಶ ಆಯಿತು. ಇದನ್ನೆಲ್ಲ ವಿರೋಧ ಮಾಡಿದವರು ಬಿಜೆಪಿಯವರು. ಇಂಥ ಬಿಜೆಪಿಗೆ ಹಿಂದುಳಿದವರು ಯಾವತ್ತಾರು ಓಟ್ ಹಾಕಕ್ಕಾಗಂತ? ಆಮೇಲೆ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ? ಯಾರೇ ಮುಖ್ಯಮಂತ್ರಿ? ಸಿದ್ದರಾಮಯ್ಯ ಅಲ್ವಾ? ಸಿದ್ದರಾಮಯ್ಯ ಅಲ್ಲ? ನಾನು ಮುಖ್ಯಮಂತ್ರಿ ಆಗೋದನ್ನು ಬಯಸ್ತೀರ ಇಲ್ಲ ನೀವು?